Yes, good morning, children. Now we can discuss about the continuous marine triangle chapter. Now already in the last class we can discuss about the area of a similar triangles. Now we can prove for it theorem third. In this class we can move on to the that is a very important theorem like that as Pythagoras theorem. Now we can move on to the therefore Pythagoras theorem. What is the statement of Pythagoras theorem and also converse of Pythagoras theorem? ಇವೆರಡು ಥಿಯರಮ್ ಏನು ಮಾಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಥಿಯರಮ್. ಸ್ಟೇಟ್ ಆ್ಯಂಡ್ ಪ್ರೂವ್ ಅಂತ ಕೊಟ್ಟಿದ್ದಾನೆ ಅಂದರೆ ಇವೆರಡನ್ನ 5 ಮಾರ್ಕ್ಸಿಗೆ ಕೇಳ್ತೇನೆ. ಇದರಲ್ಲೇ ಟ್ರಯಾಂಗಲ್ ಚಾಪ್ಟ್ರಲ್ಲಿ 5 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವಶನ್ ಅಂದರೆ ಇದೆ ಇದು ಮತ್ತು ಅದರ ಕನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಹಾಗಾದ್ರೆ ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಪೈಥಾಗರಸ್ ಥಿಯರಮ್? ಹಾಗಾದರೆ ಪೈಥಾಗರಸ್ ಥಿಯರಮ್ನ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಏನು ಮಾಡ್ತಕ್ಕಂಥದ್ದು, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಯಾವ ರೀತಿ ಅದು ಹೈಪೋಟಿನಸ್ ಯಾವುದಾಗಿರುತ್ತೆ, ರಿಮೈನಿಂಗ್ ಅದರ್ 2 ಸೈಡ್ಸ್ ಯಾವುದಾಗಿರುತ್ತೆ ಅಂತ ತಿಳ್ಕೊಳ್ಳೋಣ್ರಿ. ಇಫ್ ಎ perpendicular is drawn from the vertex of the right angle of a right angle triangle to the hypotenuse, then the triangle on the both sides of the perpendicular are similar to the whole triangle and each other. ಅದರಲ್ಲಿ ಏನು ಮಾಡ್ತಕ್ಕಂಥದ್ದು, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಯಾವುದು ರೈಟ್ ಆ್ಯಂಗಲ್ ಆಗಿರುತ್ತೋ ಅದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಏನು ಮಾಡ್ತಕ್ಕಂಥದ್ದು ಡ್ರಾ ಮಾಡಿದರೆ ಅವೆರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೂಡ ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ನಾವು ದ ಪ್ರಾಪರ್ಟೀಸ್ ಆಫ್ ಸಿಮಿಲಾರಿಟಿ ಟ್ರಯಾಂಗಲ್. ನೆಕ್ಸ್ಟ್ ಮೂವ್ ಆನ್ ಟು ದಿ ದಟ್ ಈಸ್ ಥಿಯರಮ್ ನಂಬರ್ 4, that is 2.8, that is called theorem number 4 in name itself is called Pythagoras theorem. ಪೈಥಾಗರಸ್ ಅಂತಕ್ಕಂಥದ್ದು ಪ್ರೂವ್ ಮಾಡಿದ್ದಾನೆ. ಅದಕ್ಕೆ ಏನಾಗಿರುತ್ತೆ, ನೇಮ್ ಇಟ್ ಸೆಲ್ಫ್ ಇಸ್ ಕಾಲ್ಡ್. ಎಕ್ಸಾಮಲ್ಲೂ ಕೂಡ ಹಂಗೆ ಕೇಳ್ತಾನೆ, ಇದಕ್ಕೆ ಹೆಸರಿರೋದ್ರಿಂದ ಸ್ಟೇಟ್ ಆ್ಯಂಡ್ ಪ್ರೂವ್ ಪೈಥಾಗರಸ್ ಥಿಯರಮ್. ಹೆಂಗೆ ಥೇಲ್ಸ್ ಥಿಯರಮ್ ಅಂತ ಪ್ರೂವ್ ಮಾಡಿದ್ವಿ ಹಿಂದೆ, ಅದೇ ಕೂಡ ಇದೇ ರೀತಿ ಕೂಡ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಥಿಯರಮ್, ದಟ್ ಈಸ್ ಥೇಲ್ಸ್ ಥಿಯರಮ್. ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಥೇಲ್ಸ್ ಥಿಯರಮ್? ಏನು ಹೇಳುತ್ತೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೋಬೇಕು. ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಯಾವುದಾದ್ರೂ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರಲೇಬೇಕು ಅದು. ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ hypotenuse is equal to the sum of square of the other 2 sides. ಅಂದರೆ ಏನಾಗಿರುತ್ತೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ಸ್ಕ್ವೇರ್ ಆಫ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 sides. ಅಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ವಿಚ್ ಇಸ್ ದ ಬಿಗ್ಗೆಸ್ಟ್ ಸೈಡ್ ದಟ್ ಇಸ್ ಕಾಲ್ಡ್ ಹೈಪೋಟಿನಸ್, ಆರ್ ರೈಟ್ ಆ್ಯಂಗಲ್ ಟು ದಿ ಅಪೋಸಿಟ್ ಸೈಡ್, ಯಾವುದು ರೈಟ್ ಆ್ಯಂಗಲ್ ಆಗಿರುತ್ತೋ ಅದರ ಅಪೋಸಿಟ್ ಸೈಡನ್ನು ನಾವು ಹೈಪೋಟಿನಸ್ ಅಂತಲೇ ಕರಿತೀವಿ. ಅಥವಾ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ವಿಚ್ ಇಸ್ ದ ಬಿಗ್ಗೆಸ್ಟ್ ಸೈಡ್ ದಟ್ ಈಸ್ ನೇಮ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಹೈಪೋಟಿನಸ್. ದ ಸ್ಕ್ವೇರ್ ಆಫ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದಿ ಸ್ಕ್ವೇರ್ ಆನ್ ದ ಸಮ್ ಆಫ್ ಅದರ್ 2 sides. ಇನ್ನು ಉಳಿದಿರ್ತಕ್ಕಂಥ 2 ಸೈಡ್ಸ್ ಇರುತ್ತಲ್ಲ ಅವುಗಳ ಸ್ಕ್ವೇರಿನ ಸಮ್ಮಿಗೆ ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತೆ ಅಂತ ಹೇಳುತ್ತೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಪೈಥಾಗರಸ್ ಥಿಯರಮ್. ನಾವು ದೇರ್ಫೋರ್ ನೆಕ್ಸ್ಟ್ ಫಸ್ಟ್ ಪೈಥಾಗರಸ್ ಥಿಯರಮ್ನ ಪ್ರೂವ್ ಮಾಡಾದಮೇಲೆ ದಿಸ್ ಈಸ್ ಥಿಯರಮ್. ನೆಕ್ಸ್ಟ್ ಮೂವ್ ಟು ದಿ ಕನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಉಲ್ಟಾ ಹೇಳಬೇಕು. ಇದರಲ್ಲಿ ಫಸ್ಟ್ ಏನಾಗಿರುತ್ತೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರಬೇಕು ಅಂತ ಹೇಳುತ್ತೆ, ಲಾಸ್ಟ್ ಕೊನೆಗೆ ರೈಟ್ ಆ್ಯಂಗಲ್ ಆಗಿರುತ್ತೆ ಅಂತ ಹೇಳ್ತೀವಿ. In a right angle triangle, the square of the hypotenuse is equivalent to sum of the squares of other 2 sides ಅಂತ ಹೇಳುತ್ತೆ. ಬಟ್ ಇನ್ ಕಾನ್ವರ್ಸ್ ಇನ್ ಎ ಟ್ರಯಾಂಗಲ್, ಒಂದು ಟ್ರಯಾಂಗಲ್ ಆಗಿರಬೇಕು. ಇಫ್ ಎ ಸ್ಕ್ವೇರ್ ಆಫ್ ಒನ್ ಸೈಡ್ ಈಸ್ ಈಕ್ವಲ್ ಟು ದಿ ಸ್ಕ್ವೇರ್ ಆಫ್ ದ ಒನ್ ಸೈಡ್, ಅಂದರೆ ಅದು ಹೈಪೋಟೆನಸ್ ಅಂತ ಹೇಳ್ತೀವಲ್ಲ, ಇಲ್ಲಿ ಒನ್ ಸೈಡ್ ಅಂತ ಹೇಳ್ತೀವಿ. ಇಫ್ ಎ ಸ್ಕ್ವೇರ್ ಆಫ್ ಒನ್ ಸೈಡ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 side, ಒಂದು ಸೈಡಿನ ಸ್ಕ್ವೇರು ಇನ್ನೊಂದು ಏನು ಮಾಡುತ್ತೆ, ಸಮ್ ಆಫ್ ಅದರ್ 2 ಸ್ಕ್ವೇರಿನ ಸೈಡ್ಗೆ ಏನು ಮಾಡ್ತಕ್ಕ ಈಕ್ವಲ್ ಆಗಿದ್ರೆ ದೆನ್ ದ ಆ್ಯಂಗಲ್ ಆಪೋಸಿಟ್ ಟು ಫಸ್ಟ್ ಸೈಡ್ ಈಸ್ ಎ ರೈಟ್ ಆ್ಯಂಗಲ್. ಯಾವುದು ಫಸ್ಟ್ ಸೈಡ್ ಸ್ಕ್ವೇರ್ ಆಗಿರುತ್ತೋ ಆ ಸ್ಕ್ವೇರಿನ ಆಪೋಸಿಟ್ ಆ್ಯಂಗಲ್ ಏನಾಗಿರಬೇಕು, ರೈಟ್ ಆ್ಯಂಗಲ್ ಆಗಿರಬೇಕು ಅಂತ ಹೇಳುತ್ತೆ. ಅವೆರಡು ಫಾರಮಿಂದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 sides, ದೆನ್ ಆ್ಯಂಗಲ್ ಆಪೋಸಿಟ್ ಟು ಫಸ್ಟ್ ಸೈಡ್ ಈಸ್ ಎ ರೈಟ್ ಆ್ಯಂಗಲ್. ರಿಮೈನಿಂಗ್ ಉಳಿದಿರೋ ಸೈಡಿಂದ ಫಾರಮ್ ಆಗಿರ್ತಕ್ಕಂಥ ಆ್ಯಂಗಲ್ ಕೂಡ ರೈಟ್ ಆ್ಯಂಗಲ್ ಆಗಿರುತ್ತೆ. ಅಥವಾ
ಯಾವ್ದು ಹೈಪಾಟಿನಸ್ ಆಗಿರುತ್ತೆ ಒಂದು ಸೈಡ್ ಟ್ರಯಾಂಗಲ್ ಅದರ ಆಪೋಸಿಟ್ ಆ್ಯಂಗಲ್ ಕೂಡ ಏನು ಮಾಡ್ತಕ್ಕಂಥದ್ದು ರೈಟ್ ಆ್ಯಂಗಲ್ ಆಗಿರುತ್ತೆ ಅಂತ ನಾವು ಇನ್ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ದಿಸ್ ಇಸ್ 2.9. ದಿಸ್ ಇಸ್ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ದಿಸ್ ಇಸ್ ಪೈಥಾಗರಸ್ ಥಿಯರಮ್ 2.8. ನಾವು ವಿ ಕ್ಯಾನ್ ಪ್ರೂವ್ ಫಾರ್ ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೈಪಾಟಿನಸ್ ಪೈಥಾಗರಸ್ ಥಿಯರಮ್ ಇನ್ನು ಪ್ರೂವ್ ಮಾಡ್ತಾ ಹೋಗನ್ರಿ. ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ನೆಕ್ಸ್ಟ್ ಮೂವ್ ಟು ದಿ ಪ್ರೂಫ್ ಫಾರ್ ಇನ್ Pythagoras theorem. In a right angle triangle, the square of the hypotenuse is equivalent to sum of the squares on other two sides. ನೋಡಿ ಏನು ಮಾಡ್ತಕ್ಕಂಥದ್ದು ಅದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರಬೇಕಂತ ಕೊಟ್ಟಿದ್ದಾನೆ. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಇಸ್ ಈಕ್ವಲೆಂಟ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಫಸ್ಟ್ ವಿ ಕ್ಯಾನ್ ಡ್ರಾ ದ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ ಅಂತಕ್ಕಂಥ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಮಾರ್ಕ್ ಮಾಡಿ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದರೆ ಒಂದು ಆ್ಯಂಗಲ್ ಏನಾಗಿರಬೇಕು 90 ಡಿಗ್ರಿ ಆಗಿರಬೇಕು. ವಾಟ್ ಈಸ್ ಟು ಬಿ ಟು ಡ್ರಾ ದ ಫಿಗರ್ ದಟ್ ಈಸ್ ಕಾಲ್ಡ್ ಗಿವನ್. ನೋಡಿ ಗಿವನ್ ಏನಿಲ್ಲ, ಇಟ್ ಈಸ್ ವೆರಿ ಈಸಿ. ದೇರ್ ಫಾರ್ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ನಾವು ಕಂಪ್ಲೀಟೆಡ್ ಫಾರ್ ಇನ್ ಗಿವನ್. ಯಾವುದು ಎ ಬಿ ಸಿ ಅಂತಕ್ಕಂಥದ್ದು ಒಂದು ಟ್ರಯಾಂಗಲ್ಲು, ಅದರಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ ಆಗಿದೆ. ನಾವು ದಟ್ ಈಸ್ ಕಾಲ್ಡ್ given. That is equal to therefore ABC is in a triangle ABC, therefore angle B is equal to 90 degree. Now completed for in given. Next go to the to prove the square of the hypotenuse ABC triangle ಅಲ್ಲಿ 90 ಡಿಗ್ರಿ ಬಿ ಆ್ಯಂಗಲ್ 90 ಡಿಗ್ರಿ ಇದೆ. ಹಾಗಾದ್ರೆ ಅದು ಅಪೋಸಿಟ್ ಸೈಡ್ ಯಾವುದು ಎ ಸಿ ಹೈಪೋಟೆನಸ್ ಆಗಿರುತ್ತೆ, ಅಥವಾ ಬಿಗ್ಗೆಸ್ಟ್ ಸೈಡ್ ಇಸ್ ಆಲ್ಸೋ ಬಿ ಹೈಪೋಟೆನಸ್. ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲೆಂಟ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ರಿಮೈನಿಂಗ್ ಅದರ್ ಟೂ ಸೈಡ್ಸ್. Therefore square of the hypotenuse AC square is equivalent to sum of square on other two sides. Sum of the ನೋಡಿ ಇಲ್ಲಿದೆ sum of the square of other two side. Which is the other two side AB and BC. Therefore sum of the squares of hypotenuse AC square is equivalent to AB square plus BC square. Now go to the next completed for in to prove square of the hypotenuse AC square is equivalent to AB square plus BC square. Next go to the construction third step. ಡ್ರಾ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಬಿ ಡಿನ ಎ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದ್ವಿ. ನಾವು ವಿ ಕ್ಯಾನ್ ಶೋ ಇನ್ ಡಾಟೆಡ್ ಲೈನ್ಸ್ ದಟ್ ಈಸ್ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ. ದಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಗೋ ಟು ದಿ ಪ್ರೂಫ್. ಆ ಪ್ರೂಫನ್ನ ನೀವು ನೀಟಾಗಿ ಇವಾಗ ತಿಳ್ಕೊಬೇಕಾಗಿರೋದು ಈ ಮೂರು ಸ್ಟೆಪ್ ಭಾಳ ಈಸಿಯಾಗಿ ಮಾಡ್ಬೋದು. ಪ್ರೂಫನ್ನು ನೀಟಾಗಿ ತಿಳ್ಕೋಬೇಕು. ನಾವು ಕನ್ಸ್ಟ್ರಕ್ಷನ್ ಮಾಡಾದ ಮೇಲೆ ಏನಾಗಿರುತ್ತೆ, ನಾವು ವಿ ಕ್ಯಾನ್ ಫಾರ್ಮ್ ಅನದರ್ ಟೂ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್. ವಿಚ್ ಒನ್? ದೇರ್ ಫಾರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಡಿ ಬಿ ಆ್ಯಂಡ್ ಸಿ ಡಿ ಬಿ ಇವೆರಡು ಕೂಡ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರೋದ್ರಿಂದ ಆ್ಯಂಗಲ್ ಡಿನೂ ಕೂಡ ರೈಟ್ ಆ್ಯಂಗಲ್ ಆಗಿರುತ್ತೆ. ಆ ಕಡೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಈ ಕಡೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಫಸ್ಟ್ ಓಲ್ ಟ್ರಯಾಂಗಲ್ ಮತ್ತು ಎ ಡಿ ಬಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಸಿಮಿಲರ್ ಅಂತ ಒಂದು ಸರಿ ಪ್ರೂವ್ ಮಾಡೋಣ್ರಿ. ನೆಕ್ಸ್ಟ್ ಅದಾದಮೇಲೆ ಓಲ್ ಟ್ರಯಾಂಗಲ್ ಆ್ಯಂಡ್ ಸಿ ಡಿ ಬಿ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಸಿಮಿಲರ್ ಆಗಿದ್ದರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸು ಪ್ರಪೋರ್ಷನಲ್ ಆಗಿರುತ್ತೆ ಅಕಾರ್ಡಿಂಗ್ ಟು ಥಿಯರಮ್ ನಂಬರ್ 1. Now we can take in a right angle triangle ADB and triangle ABC. Whole triangle ABC and ADB. ನೀಟಾಗಿ ಅಬ್ಸರ್ವ್ ಮಾಡಬೇಕು, ಫಿಗರ್ನ ಅಬ್ಸರ್ವ್ ಮಾಡಿ. ಇನ್ನೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ADB ಅದು ಕೂಡ ರೈಟ್ ಆ್ಯಂಗಲ್ ಟ್ರಯಾಂಗಲ್ ADB. ಇದರಲ್ಲಿ ಬಿ ಆ್ಯಂಗಲ್ 90 ಡಿಗ್ರಿ ಆಗಿರುತ್ತೆ, ಇದರ ABC ನಲ್ಲಿ ಬಿ ಆ್ಯಂಗಲ್ ರೈಟ್ ಆ್ಯಂಗಲ್ ಹಂಗಿರುತ್ತೆ. ದೇರ್ ಫಾರ್ ಇನ್ನೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ADB and triangle ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC. ದೇರ್ ಫಾರ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಬಿಕಾಸ್ ರೈಟ್ ಆ್ಯಂಗಲ್ 90 ಡಿಗ್ರಿ. ಇದರಲ್ಲಿ ಬಿ ಎ ಬಿ ಸಿ ಟ್ರಯಾಂಗಲಲ್ಲಿ ಬಿ ಆ್ಯಂಗಲ್ 90 ಡಿಗ್ರಿ ಆಗಿದ್ದರೆ ಎ ಡಿ ಬಿನಲ್ಲಿ ಡಿ ಆ್ಯಂಗಲ್ ರೈಟ್ ಆ್ಯಂಗಲ್ ಆಗಿರುತ್ತೆ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ದೇರ್ ಫಾರ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಕಾಮನ್ ಆ್ಯಂಗಲ್. ಎ ಬಿ ಸಿ ಟ್ರಯಾಂಗಲ್ಗೂ ಎ ಬೇಕು, ಎ ಡಿ ಬಿ ಟ್ರಯಾಂಗಲ್ಗೂ ಕೂಡ ಎ ಬೇಕು, ಎ ಇರಲೇಬೇಕು. ದೇರ್ ಫಾರ್ ಹಾಗಾದರೆ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ದಟ್ ಈಸ್ ಕಾಮನ್ ಆ್ಯಂಗಲ್. ದೇರ್ ಫಾರ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಟ್ರಯಾಂಗಲ್ ಎ ಡಿ ಬಿ ಸಿಮಿಲರ್ ಟು ಟ್ರಯಾಂಗಲ್ ABC. Therefore these two triangles are similar, corresponding sides are proportional. ನೋಡಿ ಪ್ರಪೋರ್ಷನಲ್ AD ಗೆ ಈ ಟ್ರಯಾಂಗಲ್ ಅಲ್ಲಿ AD ಗೆ ಈ ಟ್ರಯಾಂಗಲ್ ಅಲ್ಲಿ AD ಬೈ AB. ಇಲ್ಲೇ ಟ್ರಯಾಂಗಲ್ ಕರೆಕ್ಟಾಗಿ ತಗೊಂಡ್ರೆ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ADB ABC. ಫಸ್ಟ್ ಎರಡು ಲೆಟರು ನೋಡಿ, ಇಲ್ಲಿ ಫಸ್ಟ್ ಎರಡು ಲೆಟರ್ ಯಾವುದಿದೆ AD ಇದೆ, ಇಲ್ಲಿ ಫಸ್ಟ್ ಲೆಟರು AB ಇದೆ. ಹಾಗಾದರೆ AD ಬೈ AB. ನೆಕ್ಸ್ಟ್ ಇದರಲ್ಲಿ AB ನೋಡಿ, ಫಸ್ಟ್ ಲೆಟರು ಲಾಸ್ಟ್ ಲೆಟರು ಎ ಬಿ. ಇದರಲ್ಲಿ ಎ ಸಿ ಫಸ್ಟ್ ಲೆಟರು ಲಾಸ್ಟ್ ಲೆಟರ್ ದಟ್ ಈಸ್ ಎ ಬಿ ಬೈ ಎ ಸಿ. ದೇರ್ ಫಾರ್ ಎ ಡಿ ಬೈ ಎ ಬಿ ಇಸ್ ಈಕ್ವಲೆಂಟ್ ಟು ಎ ಬಿ ಬೈ ಎ ಸಿ. ನಾವು ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎ ಬಿ ಇಂಟು ಎ ಬಿ ಆರ್ ಎ ಡಿ ಇಂಟು ಎ ಸಿ ಇಸ್ ಈಕ್ವಲೆಂಟ್ ಟು ಎ ಬಿ ಇಂಟು ಎ ಬಿ ಸ್ಕ್ವೇರ್. ದಿಸ್ ಇಸ್ ಇಕ್ವೇಷನ್ ನಂಬರ್
1 ಇವೇ ರೇಷನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ AD into AC is equal to AB into AB square. This is equation number 1. Now in a similar to rectangle triangle BDC and whole triangle ABC ಮತ್ತೆ ಈ ಕಡೆ ರೈಟ್ ಆಂಗಲ್ ಟ್ರಯಾಂಗಲ್ whole triangle ತಗೊಂಡ್ರಿ. In a rectangle triangle BDC and triangle ABC, therefore angle B is equal to angle D, that is equal to 90 degree. Angle C is equal to angle C, common angle. B is equal to D, that is 90 degree. Angle C is equal to angle C, common ಈ ಕಡೆ ಈಗ ಈ ಟ್ರಯಾಂಗಲ್ whole triangle ತಗೊಂಡು ಇದರಲ್ಲಿ C common angle. Therefore angle C is equal to angle C, that is common angle. Therefore these two rectangle triangles are also similar. Therefore rectangle triangle BDC similar to triangle ABC. Therefore these rectangle triangles are similar, corresponding sides are proportional. Therefore CD by ನೋಡಿ ಇಲ್ಲಿ DC ಅಥವಾ DC divided by BC. Therefore CD by BC is equivalent to ಇದರಲ್ಲಿ BC first letter and last letter, that is BC by ಇವೆರಡು letter, that is AC. By cross multiplication CD into AC is equal to BC into BC square. Now that is equal to, therefore that is equation number 2. CD into AC is equal to BC square. This is equation number 2. Therefore adding equation number 1 and 2, LHS to LHS and RHS to RHS. First equation is AD into AC plus CD into AC is equivalent to ಅದರಲ್ಲಿ AB square plus BC square. Adding equation number, ಇದು equation number 1, ಇದು equation number 2, LHS to LHS and RHS to RHS. AD into AC plus CD into AC is equivalent to AB square plus BC square. Now therefore AC is common of these two triangle. These two AC common ಇದೆ ಎರಡರಲ್ಲಿ. AC common ತೆಗೆದ್ರೆ ಇದರಲ್ಲಿ AD ಉಳಿತು, ಇದರಲ್ಲಿ CD ಉಳಿತು. Therefore AC into AD plus CD is equivalent to AB square plus BC square. Now therefore AC into, now we can observe in figure. ನೋಡಿ ಏನು ಮಾಡ್ತಕ್ಕಂಥ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಏನಾಗಿರುತ್ತೆ, ಅಲ್ಲಿ AD ಮತ್ತು CD ನ ಕೂಡಿದ್ರೆ ನಾವು ದಟ್ ಈಸ್ ಕೊಟ್ಟು therefore observed in figure. therefore AD plus CD, ನೋಡಿ AD ನ ಮತ್ತು CD ನ ನಾವು ಕೂಡಿದೀವಿ ಅಂದ್ರೆ ನಾವು can get obtained AC, that is equal to, therefore AD into CD can be written as again AC. Therefore AC into AC square is equivalent to AB square plus BC square. Therefore AC square is equivalent to AB square plus BC square. Hence the proof of the theorem. Hypotenuse, square of the hypotenuse is equivalent to square of sum of other two sides. This is a proof, hence the proof of Pythagoras theorem. Now we can write as 2 times in homework. ಇದನ್ನು ಅಷ್ಟೇ ನೀಟಾಗಿ ಕಲಿತು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್. 2 ಸಾರಿ ಕಲಿತು ನೀಟಾಗಿ ಹೋಮ್ವರ್ಕಿಗೆ ಸೆಂಡ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮೂವ್ ಟು ದಿ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಇದು ಕೂಡ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದೇನೆ. ಇವೆರಡು ಥಿಯರಮನ್ನು ನೀಟಾಗಿ ಕಲಿಬೇಕು. ಥಿಯರಮ್ ಪೈಥಾಗರಸ್ ಥಿಯರಮ್ ಮತ್ತು ಅದರ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ನ. ಹಾಗಾದರೆ ನಾವು ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಇನ್ ಎ ಟ್ರಯಾಂಗಲ್, if the square of one side is equivalent to sum of the squares of other two sides. In a triangle, if the square of one side is equal to the sum of the squares of other two sides, then the angle opposite to first side is a right angle. ಹಾಗಾದ್ರೆ ಎರಡು ಫಸ್ಟ್ ಸೈಡ್ ಇಂದ ಫಾರ್ಮ್ ಆಗಿದೆಯಲ್ಲ AC, ಇದರಿಂದ ಆಗಿರ್ತಕ್ಕಂಥ ಆಂಗಲ್ಸ್ 90 ಡಿಗ್ರಿ ಆಗಿರುತ್ತೆ ಅಂತ ಪ್ರೂವ್ ಮಾಡ್ರಿ ಅಂತ ಕೇಳಿದ್ದಾರೆ. ಇದರಲ್ಲಿ ಉಲ್ಟಾ ರಿವರ್ಸ್ ಗಿವನ್ ಟು ಪ್ರೂವ್ ಆಗಿ ಇದಕ್ಕೆ ಗಿವನಿಗೆ ಬರುತ್ತೆ, ಗಿವನ್ ಆಗಿ ಟು ಪ್ರೂವ್ ಬರುತ್ತೆ ಅಷ್ಟೇ. ನಾವು therefore in given is in a triangle ABC, square of the one side, therefore AC square is equivalent to AB square plus BC square. Now we can prove angle B is equal to 90 degree. ಇದರಲ್ಲಿ angle B ನ 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು. ಇಂಟರ್ಚೇಂಜ್ ಅಷ್ಟೇ, ಗಿವನ್ಗೆ ಹೋಗಿ ಅದರಲ್ಲಿ ಪೈಥಾಗರಸ್ ಥಿಯರಮ್ ಏನಿರುತ್ತೋ ಅದರ ಉಲ್ಟಾ ರಿವರ್ಸ್ ಗಿವನ್ ಆಗಿ ಟು ಪ್ರೂವ್ ಬರುತ್ತೆ, ಪ್ರೂವ್ ಆಗಿ ಗಿವನಿಗೆ ಬರುತ್ತೆ. ಇಂಟರ್ಚೇಂಜ್ ಅಷ್ಟೇ. therefore in a given in a rectangle triangle AC square is equal to AB square plus BC square. Next to prove angle B is equal to 90 degree ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ go to the construction. Therefore draw the triangle of PQR such that angle Q is equal to 90 degree. ABC triangle ಏನಿದೆ ಅದೇ ಥರ ಇನ್ನೊಂದು PQR triangle ಅನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು. ಅದರಲ್ಲಿ ಕೂಡ ಏನಾಗಿರುತ್ತೆ, Q ಆ್ಯಂಗಲ್ 90 ಡಿಗ್ರಿ ಇರಬೇಕು. ಆ್ಯಂಗಲ್ B 90 ಡಿಗ್ರಿ ಇದ್ದರೆ Q ಆ್ಯಂಗಲ್ ಕೂಡ 90 ಡಿಗ್ರಿ ಇರಂಗೆ ಕನ್ಸ್ಟ್ರಕ್ಷನ್ ಮಾಡಬೇಕು. ಮತ್ತು AB ಎಷ್ಟಿರುತ್ತೋ PQ ಕೂಡ ಅಷ್ಟೇ ಇರಬೇಕು. AB is equivalent to PQ and also BC is equivalent to QR. That is called construction. Draw the triangle of PQR such that angle Q is equal to 90 degree
and PQ is equal to AB and QR is equal to BC. Next, go to the proof. In a triangle PQR, which type of triangle? This is a right angle triangle. Therefore, already according to Pythagoras theorem, square of the hypotenuse PR square is equivalent to PQ square plus QR square. Because according to Pythagoras theorem, therefore PR square is equal to PQ square plus QR square. Square of the hypotenuse is equal to sum of square on the other two sides. Therefore PR square is also equivalent to, therefore PQ can be substituted as AB, QR can be substituted as BC. Therefore PR square is also equivalent to AB square plus BC square by using construction. But AC square is equal to AB square plus BC square. AC square ಗೆ AB square ಮತ್ತು AC square ಈಕ್ವಲ್ ಆಗಿರುತ್ತೆ ಅಂತ ಗಿವನ್ ಅಲ್ಲಿ ತೋರಿಸಿದೀವಿ. AC square is equivalent to AB square plus BC square. ಅದೇ AB square ಮತ್ತೆ BC square ಗೆ PR square ಈಕ್ವಲ್ ಆಗಿದೆ. ಹಾಗಾದ್ರೆ ಫ್ರಮ್ 1 and 2 we can say that PR square is equivalent to AC square. ಹಾಗಾದ್ರೆ ಫ್ರಮ್ 1 ಮತ್ತು 2 ರಿಂದ ಏನಂತ ಹೇಳ್ಬೋದು, PR square ಗೆ AC square ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಫ್ರಮ್ 1 and 2 AC square is equal to PR square, then AC is also equivalent to PR. ಹಾಗಾದ್ರೆ AC ಗೆ ಏನಾಗಿರುತ್ತೆ, PR ಈಕ್ವಲ್ ಆಗಿರುತ್ತೆ. ಆಲ್ರೆಡಿ ವಿ ನೋ ದಟ್. therefore AB is equal to PQ, BC is equal to QR because construction, then proof AC is equal to PR. therefore triangle ABC is congruent to triangle PQR. ಹಾಗಾದ್ರೆ ಮೂರು ಸೈಡ್ ಯಾವುದು, PQ ಗೆ AB ಗೆ PQ ಈಕ್ವಲ್ ಆಯಿತು, BC ಗೆ QR ಈಕ್ವಲ್ ಆಯಿತು, AC ಗೆ PR ಈಕ್ವಲ್ ಆಯಿತು. ಈ ABC ಟ್ರಯಾಂಗಲ್ ಅಲ್ಲಿ ಇರ್ತಕ್ಕಂಥ ಮೂರು ಸೈಡ್ಗೆ PQR ಇರ್ತಕ್ಕಂಥ ಮೂರು ಸೈಡ್ ಏನಾಗಿರುತ್ತೆ, ಈಕ್ವಲ್ ಆಗಿದೆ. ಹಾಗಾದ್ರೆ ಈಕ್ವಲ್ ಆಗಿದ್ರೆ therefore these two triangles are congruent. Triangle ABC is congruent to triangle PQR by using SSS congruent rule ಅಥವಾ congruency postulate. Therefore the triangle ABC is congruent to triangle PQR, then the corresponding angles are equal. Angle B is equal to angle Q. ಹಾಗಾದ್ರೆ ಬಿ ಆಂಗಲ್ಗೆ ಕ್ಯೂ ಆಂಗಲ್ ಈಕ್ವಲ್ ಆಗಿರುತ್ತೆ. ಬಟ್ ಆಲ್ರೆಡಿ ವಿ ನೋ ದಟ್. therefore angle Q is equal to 90 ಡಿಗ್ರಿ ಅಂತ ಕನ್ಸ್ಟ್ರಕ್ಷನ್ ಅಲ್ಲಿ ಮಾಡಿದೀವಿ. ಹಾಗಾದ್ರೆ ಕ್ಯೂ ಆಂಗಲ್ 90 ಡಿಗ್ರಿ ಆಗಿದ್ರೆ ಕ್ಯೂ ಈಕ್ವಲ್ ಆಂಗಲ್ ಯಾವುದು, ಬಿ. ದಟ್ ಈಸ್ ಆಲ್ಸೋ ಆಂಗಲ್. therefore angle B is also equivalent to right angle. hence proof of the theorem. ಹಾಗಾದ್ರೆ ABC ಟ್ರಯಾಂಗಲ್ ಅಲ್ಲಿ ಬಿ ಆಂಗಲ್ ಕೂಡ 90 ಡಿಗ್ರಿ ಆಯಿತು. ನಾವು ಏನಾಗುತ್ತೆ, ಬಿ is equal to 90 ಡಿಗ್ರಿ ಅಂತಾನೆ ಪ್ರೂವ್ ಮಾಡಬೇಕಾಗಿರೋದು, ಪ್ರೂವ್ ಮಾಡಿದೀವಿ. hence proof of the this theorem, converse of Pythagoras theorem. ಅದೇ ರೀತಿ ಪೈಥಾಗರಸ್ ಥಿಯರಮ್ ಮತ್ತು ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮನ್ನು ಕೂಡ ನಾವು ಕ್ಯಾನ್ ರೈಟ್ ಆಸ್ 2 times ಹೋಮ್ವರ್ಕ್ ಮಾಡಿ ನನಗೇನು ಮಾಡ್ತಕ್ಕಂಥದ್ದು ವಾಟ್ಸಪ್ಪಿಗೆ ಸೆಂಡ್ ಮಾಡಬೇಕು. ಇದನ್ನೇ ಎರಡೇ ಥಿಯರಮ್ ಇವತ್ತು ಹೋಮ್ವರ್ಕ್. ಅವೆರಡು ಥಿಯರಮ್ನ ಪೈಥಾಗರಸ್ ಥಿಯರಮ್ ಮತ್ತು ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಯರಮ್. ದೀಸ್ ಟು ವಿ ಕ್ಯಾನ್ ರೈಟ್ ಆಸ್ 2 times ಹೋಮ್ವರ್ಕ್. ಯು ಕ್ಯಾನ್ ಸೆಂಡ್ ಮೀ. Next move on to the problems on this Pythagoras theorem and its converse. First problem, that is equal to, therefore in the figure angle ACB is equal to angle ACB is equal to 90 degree. ಅಂದರೆ ಸಿ ಆಂಗಲ್ 90 ಡಿಗ್ರಿ ಆಗಿದೆ. ಅಂಡ್ ಸಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಬಿ ಏನಾಗಿರುತ್ತೆ, ಸಿ ಡಿ ಎ ಬಿಗೆ ಏನು ಮಾಡ್ತಕ್ಕಂಥದ್ದು ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾದ್ರೆ ನಾವು ಇಟ್ ಕ್ಯಾನ್ ಶೋ ದಟ್ ಬಿ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಇಸ್ ಈಕ್ವಲೆಂಟ್ ಟು ಬಿ ಡಿ ಬೈ ಎ ಡಿ. ಹಾಗಾದರೆ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಬಿ ಡಿ ಬೈ ಎ ಡಿಗೆ ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋಣ ನೋಡ್ರಿ. ನಾವು ಇದಕ್ಕೇನು ಸೊಲ್ಯೂಷನ್, ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಎ ಸಿ ಡಿ, ದಟ್ ಈಸ್ ಈಕ್ವಲ್ ಟು therefore ಎ ಸಿ ಡಿ. ಎ ಬಿ ಸಿ ಟ್ರಯಾಂಗಲ್ಗೆ ಓಲ್ ಟ್ರಯಾಂಗಲ್ಗೆ ಎ ಸಿ ಡಿ ಅಂತಕ್ಕಂಥದ್ದು ಸಿಮಿಲರ್ ಆಗಿರುತ್ತೆ. ಹಾಗಾದರೆ ನಾವು therefore these two triangles are similar, corresponding sides are proportional. therefore AC by AB is equivalent to AD by AC. therefore AC by AB is equivalent to AD by AC. by cross multiplication AC into AC square is equal to AD into AB. This is equation number 1. Similarly in a right angle triangle, which one, that is BCD and ABC. ಗೊತ್ತಾಯ್ತು ಏನಾಗಿರುತ್ತೆ, ಇದೆ BCD ಮತ್ತೆ BAC ಟ್ರಯಾಂಗಲ್ ಅನ್ನು ತಗೊಳ್ರಿ. That is also be same according to Pythagoras theorem. These two triangles are similar, corresponding sides are proportional. BC by AB, BC divided by, we had letter ತಗೊಂಡ್ರೆ we had first letter BC by AB is equivalent to, now therefore BD by BC, that is equal to, by cross multiplication BC into BC, BC square is equivalent to BI into BD. This is equation number 2. Dividing equation number 1 by 2 ಗೊತ್ತಾಯ್ತು. ಡಿವೈಡ್ ಮಾಡ್ರಿ. divide equation number 1 divided by 2. 1 is
AC square is equivalent to AD into AB. Equation number 2 is BC square is equivalent to BA into or AB into BD. That is equal to divide equation number 2 by 1. Next ಏನು ಮಾಡ್ತಕ್ಕಂಥದ್ದು 2 ಇಂದ 1ನ ಡಿವೈಡ್ ಮಾಡಿ 2 ನಲ್ಲಿ ಏನಾಗಿರುತ್ತೆ BC square divided by AC square is equivalent to BA into BD divided by AB into AD. Therefore, BA and AB or BA both are same. AB will be cancelled, remaining BC square by AC square. BC square divided by AC square is equivalent to BD by AD. And so proof for this problem. Divide ಮಾಡಬೇಕಷ್ಟೇ. ಇದು equation number 1, ಇದು equation number 2. Divide 2 by 1. 2 ನಲ್ಲಿ ಒಂದನ್ನು ಭಾಗ ಮಾಡಬೇಕು. ಅಲ್ಲಿ AB ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ BC square by AC square is equal to BD by AD ಬಂತು. And so proof of this problems. Next move on to the next one. That is also be 2 mark question, important. Therefore, a ladder is placed against a wall such that it is a put is at a distance of 2.5 meter from the wall, and it is top reaches the window 6 meter above the ground. Find the length of the ladder. Question ಅರ್ಥ ಆಯ್ತಾ? ಒಂದು ಏಣಿ ಇದೆ, ladder ಇದೆ, is placed against a wall such that ಒಂದು ಗೋಡೆಗೆ ಏನು ಮಾಡ್ತಕ್ಕಂಥ AB is a wall, therefore AC is a wall. Now therefore AB is a ladder. Now BC is the distance between the ladder from the wall. ಹಾಗಾದ್ರೆ ಏನಾಗಿರುತ್ತೆ, ಫೈಂಡ್ ದ ಲೆಂತ್ ಆಫ್ ದ ಲ್ಯಾಡರ್. ಇಲ್ಲಿಂದ ಡಿಸ್ಟೆನ್ಸ್ BC ಕೊಟ್ಟಿದ್ದಾನೆ, ಹೈಟ್ ಆಫ್ ದ ಇದನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು, ನಾವು ವಿ ಕ್ಯಾನ್ ಫೈಂಡ್ ದ ಲೆಂತ್ ಆಫ್ ದ ಲ್ಯಾಡರ್. ಲೆಟ್ AB is the length of the ladder and CA is the wall A from the window. ಓದಾಯ್ತು ಏನಾಗುತ್ತೆ, ಇಲ್ಲಿ ವಿಂಡೋ ಕಿಟಕಿ ಇದೆ, ಕಿಟಕಿಗೆ ಏನು ಮಾಡ್ತಕ್ಕಂಥದ್ದು ಹತ್ರ ಲ್ಯಾಡರ್ನ ಏನು ಮಾಡ್ತಕ್ಕಂಥ ನಿಲ್ಲಿಸಿದ್ದಾರೆ. ನಾವು ದೇರ್ ಫಾರ್ BC is equal to distance between the ladder to the wall, that is equal to BC is equal to 2.5 centimeter, 2.5 meter, and height of the wall, that is AC is equal to or CA is equal to 6 meter. Now therefore already we know that ACB is a right angle triangle. ACB ಯಾಕಂದ್ರೆ ಗೋಡೆ ನೆಟ್ಟಿಗಿರುತ್ತೆ. ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು, ಎಣ್ಣಿನ ಓರೆಯಾಗಿ ಹಾಕಿರ್ತೀವಿ. ಹಾಗಾದ್ರೆ ಇಲ್ಲಿ C ಆ್ಯಂಗಲ್ಲು ಗೋಡೆ ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಲ್ಯಾಡರಲ್ಲಿ ಏನಾಗಿರುತ್ತೆ, ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. therefore angle ACB is a right angle triangle according to the Pythagoras theorem. Angle C is 90 degree. Now therefore AB is the hypotenuse. Therefore AB square is equivalent to BC square plus AC square or CA square according to Pythagoras theorem. Therefore AB means height of the ladder. Therefore AB square is equivalent to BC can be substituted as 2.5 whole square plus CA or AC can be substituted as 6 square. Therefore AB square is equivalent to 2.5 whole square or 25 whole square is equal to 625. That is 2.5 is 6.25 whole square. 2.5 whole square is equal to 6.25 plus 6 square is 36. AB square is equal to 6.25 plus 36, that is equal to 42.25. Therefore AB is equal to square root of 42.25, that is equal to AB is equal to 6.5. Therefore the length of the ladder is 6.5 meter. ಹಾಗಾದರೆ ಏಣಿಯ ಉದ್ದ ಎಷ್ಟು ಬಂತಂದರೆ 6.5. Therefore the length of the ladder is 6.5 meter. Move on to the next one problems. That is equal to, therefore in the figure, if AD perpendicular to, in the figure ಅಲ್ಲಿ AD perpendicular to BC, AD ಗೆ ಏನು ಮಾಡ್ತಕ್ಕಂಥದ್ದು BC perpendicular ಅಂತ ಕೊಟ್ಟಿದ್ದಾನೆ. Prove that AB square plus CD square, AB square plus CD square is equivalent to BD square plus AC square. ಇದು ಕೂಡ ಬಹಳ ಸುಲಭವಾಗಿ ಬರುತ್ತೆ. AB square plus CD square, AB square plus CD square is equivalent to BD square plus AC square. ಆವಾಗ in the figure ಅಲ್ಲಿ AD perpendicular to BC ಆಗಿದ್ದಾಗ ಪರ್ಪೆಂಡಿಕ್ಯುಲರ್ ಆದಮೇಲೆ ಅವೆರಡು ಟ್ರಯಾಂಗಲ್ ತಗೊಂಡು ಪ್ರೂವ್ ಮಾಡ್ತೀವಿ. ಇನ್ನೇ ಟ್ರಯಾಂಗಲ್ ADC ಕಾಣುತ್ತೆ, ಇನ್ನೇ ಟ್ರಯಾಂಗಲ್ ADC. therefore AD perpendicular to BC, ADC is also be right angle triangle, ADB is also be right angle triangle. Now we can observe in a right angle triangle ADC. Therefore angle D is equal to angle ADC is equal to 90 degree. This is 90 degree, applying AC is the hypotenuse. Therefore ಇದು 90 degree ಆಗೈತೆ ಅಂದ್ರೆ ಅದು opposite side AC hypotenuse ಆಗಿರುತ್ತೆ. Therefore ADC is a right angle triangle applying Pythagoras theorem. Therefore AC square is equivalent to AD square plus DC square. Therefore according to Pythagoras theorem AC square is equal to AD square plus CD square. This is equation number 1 according to Pythagoras theorem. In a right angle triangle ADB ಈ ಕಡೆ ಇದೆ. ಇವಾಗ
Therefore, angle ADB is equal to 90 degrees. Similarly, same hypotenuse, right angle to the opposite side, AB hypotenuse ಆಗಿರುತ್ತೆ ಇದರಲ್ಲಿ AB square is equal to AD square plus BD square. That is equation number 2. According to inner right angle triangle, angle ADB is equal to 90 degree. Applying Pythagoras theorem, AB square is equal to AD square plus BD square. This is equation number 2. According to Pythagoras theorem. Subtract equation number 2 from 1. 2 ನಲ್ಲಿ ಒಂದನ್ನು subtract ಮಾಡಿ. That is equal to therefore RHS to RHS and LHS to LHS. Therefore equation number 1, AB square minus AC square is equivalent to BD square minus BD square plus CD square minus of AD square plus CD square. That is equal to therefore now AD square will be cancel. Remaining ಎರಡರಲ್ಲೂ ಕೂಡ ಏನಾಗುತ್ತೆ AD square ಇದೆ cancel ಆಗುತ್ತೆ. Remaining AB square minus AC square is equivalent to BD square minus CD square. Now we can transposing AB square minus AC square is equal to BD square minus CD square. ಈ CD minus CD square ನ ಕಡೆ ತಗೊಳ್ರಿ, minus AC square ನ ಈ ಕಡೆ ತಗೊಂಬರ್ರಿ. AB square minus CD square can be go to LHS plus, that is AB square plus CD square. ಈ AC minus AC square ನ ಈ ಕಡೆ ತಗೊಂಬರ್ರಿ, BD square plus AC square. Therefore AB square plus CD square is equivalent to BD square plus AD AC square. This is hence the proof of the problem. Nodi, hence that is equal to therefore AB square plus CD square is equivalent to BD square plus AC square. That is completed for in this problem. Next move on to the another problem. That is equal to therefore now we can observe in figure. Therefore BC and CM are the medians of a triangle ABC. Right angle at A. ಹಾಗಾದ್ರೆ ಏನಾಗುತ್ತೆ BL and CM, that is equal to therefore BL and CM are the medians of a triangle ABC. Right angle at A. Prove that 4 times of BL square plus CM square is equivalent to 5 times of BC square. Now that is equivalent to therefore ಹಾಗಾದ್ರೆ ABC ಅಂತಕ್ಕಂಥ ಒಂದು ಟ್ರಯಾಂಗಲ್ ಅಲ್ಲಿ BL ಮತ್ತೆ CM ಎರಡು ಕೂಡ ಮೀಡಿಯನ್ಸ್ ಆಗಿದೆ. BL and CM are the medians of a triangle ABC. Right angle at A. Now it is can be proved that 4 times of BL square plus CM square is equal to 5 times of BC square. Now we can observe in figure. In a right angle triangle ABC, therefore angle A is equal to 90 degree. BL and CM are the medians of a triangle ABC. Therefore according to Pythagoras theorem, in a triangle ABC, therefore BC square is equal to AB square plus AC square. In a right angle triangle ABC, therefore BC square is equal to AB square plus AC square according to Pythagoras theorem. This is equation number 1. In a right angle triangle ABL, that is equal to ABL, therefore also angle A is equal to 90 degree. Applying Pythagoras theorem, therefore BL square is equivalent to AB square plus AL square. This is according to Pythagoras theorem. Therefore BL square is equivalent to AL can be substituted as, therefore AL can be substituted as AC by 2. ಅದರಲ್ಲಿ ಅರ್ಧ ಇರುತ್ತೆ, AC ನಲ್ಲಿ ಡಿವೈಡೆಡ್ ಬೈ 2 ಆಗಿರುತ್ತಾನೆ. therefore median ಮಿಡ್ ಪಾಯಿಂಟ್ ಆಗಿರೋದ್ರಿಂದ L AC ಗೆ, ಹಾಗಾದ್ರೆ AL can be substituted as AC by 2. Therefore BL square is equal to AC by 2 whole square plus AB square, that is equal to therefore AC square divided by 4. BL square is equal to AC square divided by 4 plus AB square. Now take 4 is the LCM. Remaining BL square is equal to AC square plus 4 AB square all divided by 4. By cross multiplication, 4 BL square is equal to AC square plus 4 AB square. This is equation number 2. Now we can similarly another right angle triangle CMA kanata, that is equal to CMA, that is also A is a right angle triangle. CM is the hypotenuse. Therefore CM square is equal to AC square plus AM square. Now therefore CM square is equal to AC square plus AM can be substituted as AB by 2 whole square because M is the midpoint of AC. Therefore CM square is equal to AC square plus AB square divided by 4. That is 4 is the LCM. Remaining therefore 4 is the LCM. Therefore CM square is equal to 4 AC square plus AB square. By cross multiplication, 4 CM square is equal to 4 AC square plus AB square. This is equation number 3rd. Now adding equation number 2 and 3, LHS to LHS and RHS to RHS. Therefore 4 BL square plus 4 CM square is equivalent to AC square plus 4 AB square plus 4 AC square AC square plus AB square.
Now therefore 4 is common, therefore BL square plus CM square is equivalent to 5 is, that is equal to therefore AB square plus AB square, that is 5AB square, 4AB square plus 1 of the AB square, that is 5AB square, 4AC square plus 1 of the AC square, that is 5 AC square. 4 into BL square plus CM square is equal to 5 into AC square plus AB square, that is 4 into BL square plus CM square is equivalent to, now we can observe in equation number 1. Therefore AB square plus AC square can be subtracted which one? BC square. Now therefore ಹಾಗಾದ್ರೆ AB square plus AC square ಇರತ್ತಾಗೆ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು, BC square ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಹಾಗಾದ್ರೆ 4 times of BL square plus CM square is equivalent to that of 5 times of BC square. That is hence proof of this problem. Now we can that is equal to therefore move on to the next problem. That is equal to therefore 2 poles of height 6 meter and 11 meter stands on a playground. If the distance between the foot of the pole is 12 meter, find the distance between their tops. Andre 2 poles ide, AB is the one of the pole and CD is the another pole. Therefore the distance between the 2 poles is 12 meter. The 2 poles of height is, one is 6 meter, another is 11 meter. ಎರಡು ಕಂಬಗಳಿದಾವೆ, ಅವೆರಡರ ಮಧ್ಯೆ ಇರತಕ್ಕಂಥ ದೂರ 12 ಮೀಟರ್ ಇದೆ. ಹಾಗಾದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ಸ್ ಈಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಈಸ್ 12 ಮೀಟರ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ AC ಫೈಂಡ್ ಔಟ್ ಮಾಡಬೇಕು. ಇವೆರಡರ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಒನ್ ಆಫ್ ದ ಪೋಲ್ ಈಸ್ 6 ಮೀಟರ್, ಅನದರ್ ಪೋಲ್ CD ಈಸ್ 11 ಮೀಟರ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಈಸ್ 12 ಮೀಟರ್. Now we can find distance between their tops, that is AC. Therefore the pole CD is equal to 11 meter, the pole AB is equal to 6 meter. 6 meter ಈ ಕರೆಕ್ಟಾಗಿ ಡಾಟೆಡ್ ಲೈನ್ನ ಡ್ರಾ ಮಾಡಿ, ಇದು 6 ಮೀಟರ್ ಇರುತ್ತೆ, ರಿಮೈನಿಂಗ್ PC ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಯಾಕಂದರೆ ಇದು 6 ಇರೋದ್ರಿಂದ 6ಅಲ್ಲಿ ಏನು ಮಾಡ್ತಕ್ಕಂಥದ್ದು 11ಅಲ್ಲಿ 6ನ ಕಳೆದ್ರೆ ರಿಮೈನಿಂಗ್ PC ಆಗಿರುತ್ತೆ. ದೇರ್ಫಾರ್ CP ಆರ್ PC ಕ್ಯಾನ್ ಬಿ ರಿಟರ್ನ್ ಆಸ್ 11 minus 6 that is equal to 5. ನೋಡಿ AB ಇದು 6 ಇದೆ, ಹಾಗಾದರೆ PD ಕೂಡ 6 ಇರುತ್ತೆ. ಹಾಗಾದರೆ PC ಟೋಟಲಿ CD ಏನಾಗುತ್ತೆ 11 ಇದೆ, PC ಕ್ಯಾನ್ ಬಿ ರಿಟರ್ನ್ ಆಸ್ 11 minus 6 that is equivalent to 5. Our distance BD is equal to 12. BD is also equivalent to AP, that is also equivalent to 12 meter. Now we can observe in a right angle triangle APC. ಕಾಣುತ್ತಾ? APC ಅಂತಕ್ಕಂಥದ್ದು ಒಂದು right angle triangle. APC is a right angle triangle. Therefore angle P is equal to 90 degree. Applying Pythagoras theorem. Therefore in a right angle triangle APC, therefore angle APC is equal to 90 degree. Therefore AC is the hypotenuse. Applying Pythagoras theorem, AC square is equivalent to AP square plus PC square, or AP square plus PC square is also equivalent to AC square. Therefore AP square plus PC square is equivalent to AC square, or AC square is equal to AP square plus PC square. Now we can find AC. Therefore AC square is equivalent to AP can be substituted as 12 whole square plus PC can be substituted as 5 whole square, that is equal to AC square is equal to 12 square can be written as 144 plus 5 square can be written as 25. 144 plus 25 that is equal to 169. Therefore AC square is equal to 169. AC is equal to square root of 169. Therefore AC is equal to 13 meter. Hagadre what is AC? The distance between their two tops. The distance between their tops is 13 meter. Already understand for these problems. Next move on to the last one. That is equal to therefore what is the statement of this problem? Therefore D and D are the points on the sides C and CB respectively of a triangle ABC. Right angle at C. Prove that AE square plus BD square is equivalent to AB square plus DE square. ಆಗಲೇ ಮಾಡಿದ್ವಲ್ಲ ಅದೇ ರೀತಿ ಪ್ರಾಬ್ಲಮ್ಸ್ ಸ್ವಲ್ಪ ಚೇಂಜ್ ಮಾಡ್ತೀವಿ. First we can go to the solution. In a triangle ACE ಕಾಣುತ್ತಾ? ACE ಅಂತಕ್ಕಂಥದ್ದು ಒಂದು right angle triangle. Now we can observe in figure. Therefore ACE is a right angle triangle. Therefore angle C is equal to 90 degree. Applying Pythagoras theorem, therefore in a right angle triangle ACE, therefore angle AC is equal to 90 degree. Therefore AE is a hypotenuse. AE square is equivalent to therefore AC square plus EC square. This is equation number 1. Or AC square plus C square is equivalent to AE square. This is equation number 1. Similarly in a right angle triangle BCE
ಡಿ ಕಾಣುತ್ತೆ ಇದು ಕೆಳಗಿಂದ. ದೇರ್ಫಾರ್ ಬಿ ಸಿ ಡಿ ಈಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ದೇರ್ಫಾರ್ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 90 degree. Applying Pythagoras theorem, therefore BD square is equivalent to, therefore BC square plus CD square, or CD square plus BC square is also equivalent to BD square. This is equation number 2. Therefore BC square plus CD square is equal to BD square. This is equation number 2. Adding equation number 1 and 2, LHS to LHS and RHS to RHS. AC square plus C square. In equation number 2, BC square plus CD square is equivalent to A square plus BD square. ಇಲ್ಲಿಗೆ ಏನು ಮಾಡ್ತಕ್ಕಂಥದ್ದು ಇಲ್ಲಿ ಆ್ಯಡಿಂಗ್ ದಿಸ್ ಇಸ್ ಇಕ್ವೇಷನ್ ನಂಬರ್ 3 ಅಂತ ಕೊಡೋಣ. ನಾವು ವಿ ಕ್ಯಾನ್ ಅಬ್ಸರ್ವ್ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಸಿ ಡಿ ಇ ಕಾಣುತ್ತೆ. ಇದು ಸಣ್ಣದಿದೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ, ಸಿ ಡಿ ಇ ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಆಂಗಲ್ ಡಿ ಸಿ ಇ ಇಸ್ ಈಕ್ವಲ್ ಟು 90 degree. ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್, ದೇರ್ಫೋರ್ ಡಿ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್, ಇ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. Now this is the equation number 4. Now in another right angle triangle wall A B C, therefore angle C is equal to ACB is equal to 90 degree. ACB is a right angle triangle, therefore angle ACB is equal to 90 degree. Applying Pythagoras theorem, AB square is equivalent to AC square plus BC square. AB square is equal to AC square plus CB square. This is equation number 5. Subtract equation number 4 and 5 in 3. ಗೊತ್ತಾಯ್ತು ಏನಾಗುತ್ತೆ, 4 ಮತ್ತು 5 ಏನು ಮಾಡ್ತಕ್ಕಂಥದ್ದು 3ನಲ್ಲಿ ಸಬ್ಟ್ರಾಕ್ಟ್ ಮಾಡಿರಿ 3ನಲ್ಲಿ. ದೇರ್ಫೋರ್ ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಮೈನಸ್ ಆಫ್ ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ವಿಚ್ ಒನ್, ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ಬಿ ಡಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ ನಾವು ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ಎ ಬಿ ಸ್ಕ್ವೇರ್. ಅವೆರಡು ಏನು ಮಾಡ್ತಕ್ಕಂಥದ್ದು ಅದರಲ್ಲಿ ಸಬ್ಟ್ರಾಕ್ಟ್ ಮಾಡಿರಿ. ರಿಮೈನಿಂಗ್ ದೇರ್ಫೋರ್ ಎ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಮೈನಸ್ ದಟ್ ಈಸ್ ಈಕ್ವಲ್ ಟು ಸಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಮೈನಸ್ ಸಿ ಬಿ ಸ್ಕ್ವೇರ್. ನಾವು ವಿ ಕ್ಯಾನ್ ಕ್ಯಾನ್ಸಲ್ ಫಾರ್ ದೀಸ್ ರಿಮೈನಿಂಗ್ ಯು ಕ್ಯಾನ್ ಒಬ್ಟೈನ್ ದೇರ್ಫೋರ್ ಡಿ ಸ್ಕ್ವೇರ್. ನೋಡಿ ಏನು ಮಾಡ್ತಕ್ಕಂಥದ್ದು ಇದರಲ್ಲಿ ಡಿ ಸ್ಕ್ವೇರ್ ಉಳಿಯುತ್ತೆ, ಇದರಲ್ಲಿ ಎ ಬಿ ಸ್ಕ್ವೇರ್ ಉಳಿಯುತ್ತೆ, ಇನ್ನುಳಿದವೆಲ್ಲ ಕೂಡ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಡಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲೆಂಟ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಇದರಲ್ಲಿ ಏನಾಗಿರುತ್ತೆ ಎ ಸಿ ಸ್ಕ್ವೇರ್ ಇದರಲ್ಲಿ ಕ್ಯಾನ್ಸಲ್ ಆಗುತ್ತೆ, ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಬಿ ಸಿ ಸ್ಕ್ವೇರ್ ಸಿ ಬಿ ಆರ್ ಬಿ ಸಿ ನೋಡಿ, ಬಿ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದರಲ್ಲಿ ಸಿ ಡಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸಿ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ರಿಮೈನಿಂಗ್ ಈಸ್ ದಟ್ ಈಸ್ ಈಕ್ವಲ್ ಟು ದೇರ್ಫಾರ್ ಇವೆರಡು ಮಾತ್ರ ಉಳಿಯುತ್ತೆ. ದೇರ್ಫಾರ್ ಡಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲೆಂಟ್ ಟು ಆರ್ ಎಚ್ ಎಸ್ ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಆ್ಯಂಡ್ ಸೊ this proof of this problems now we can complete it for in Pythagoras theorem, and also we can triangle chapter is completed. ಇಲ್ಲಿಗೆ ನಿಮ್ಮ ಟ್ರಯಾಂಗಲ್ ಚಾಪ್ಟರ್ ಅಂತಕ್ಕಂಥದ್ದು ಮುಗೀತು. ನೀವೆಲ್ಲರೂ ಕೂಡ ಏನು ಮಾಡ್ತಕ್ಕಂಥ ನೋಟ್ಸನ್ನು ಕಂಪ್ಲೀಟ್ ಮಾಡಬೇಕು. ನೋಟ್ಸನ್ನು ಕಳಿಸ್ತೀನಿ. ಹೋಮ್ವರ್ಕಿಗೆ ಇವತ್ತೆಲ್ಲರೂ ಕೂಡ ಪೈಥಾಗರಸ್ ಥಿಯರಮ್ ಮತ್ತು ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮನ್ನು ಏನು ಮಾಡ್ತಕ್ಕಂಥದ್ದು 2 times ಬರೋದೇನು ಮಾಡ್ತಕ್ಕಂಥದ್ದು ಸೆಂಡ್ ಮಾಡಬೇಕು. ನಾವು ಸ್ಟಾಪ್ ಫಾರ್ ಇನ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ಆಲ್.